ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು. ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಕೃಷಿಕ ಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳೋಣ. ಸಂದರ್ಶಕರು ಗಾಯತ್ರಿ ಎಂ. ಇಂದಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ, ನೀರಿನ ಅಭಾವ, ಹೆಚ್ಚುತ್ತಿರುವ ಖರ್ಚುಗಳು ಮತ್ತು ಮಾರುಕಟ್ಟೆಯ ಅನಿಶ್ಚಿತತೆಗಳಿಂದ ಕೃಷಿಕರು ಹಲವಾರು ಸವಾಲುಗಳನ್ನು ಎದುರಿಸುತ್ತಿರುವುದು ಕಾಣಬಹುದು. ಇಂತಹ ಸಂದರ್ಭದಲ್ಲಿ ರೈತರಿಗೆ ಆರ್ಥಿಕ ಭದ್ರತೆ ನೀಡುವ ಮಾರ್ಗವೆಂದರೆ ಮಿಶ್ರ ಕೃಷಿ ಪದ್ಧತಿ. ಯಶಸ್ವಿಯಾಗಿ ಮಿಶ್ರ ಕೃಷಿ ಮಾಡಿಕೊಂಡು ಬರ್ತಾ ಇರುವ ಯುವ ಕೃಷಿಕರಾದ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರು ಇವತ್ತು ನಮ್ಮ ಜೊತೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಿಮಗೆ ಕೃಷಿಗೆ ಬರಬೇಕು ಅಂತ ಪ್ರೇರಣೆ ಹೇಗಾಯಿತು? ಅಂದರೆ ನಮ್ಮ ಪಾರಂಪರಿಕವಾದಂತಹ ಕೃಷಿ ಪದ್ಧತಿ ಮತ್ತು ಬಾಲ್ಯದಲ್ಲೂ ಕೂಡ ಕೃಷಿಯ ಒಡನಾಟ ಹೆಚ್ಚು ನಮಗೆ. ಅಂದರೆ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಕೃಷಿ ಏನಿದೆಯೋ ಅದರ ಜೊತೆಯಲ್ಲಿಯೇ ಬೆಳೆದು ಬಂದಂತಹ ಕಾರಣ ವಿದ್ಯಾಭ್ಯಾಸದ ನಂತರ ಕೃಷಿಯನ್ನೇ ಮುಂದುವರಿಸಿಕೊಂಡು ಹೋಗಬೇಕು. ಅಂದರೆ ಇರುವಂತಹ ಜಾಗವನ್ನು ಹಾಳು ಮಾಡದೆ ಮುಂದಿನ ಜನಾಂಗಕ್ಕೂ ಕೂಡ ನಾನು ದಾಟಿಸುವುದಕ್ಕಾಗಿ ನಮ್ಮೊಂದು ಸಣ್ಣ ಪ್ರಯತ್ನ ಅಷ್ಟೇ. ಈಗ ನೀವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾನು ನನ್ನದೇ ಸ್ವಂತ ಇದೆಂದು ಹೇಳುವುದಿದ್ರೆ ಒಂದು ಸಾಧಾರಣ ಒಂದು 18-20 ವರ್ಷದಿಂದ ಕೃಷಿಯಲ್ಲಿದ್ದೇನೆ. ಈಗ ಪೂರ್ಣ ಪ್ರಮಾಣವಾಗಿ ಅಂದರೆ ಮೊದಲು ತಂದೆಯವರು ನೋಡಿಕೊಂಡು ಬರ್ತಾ ಇದ್ರು. ಈಗ ಒಂದು 4-5 ವರ್ಷದಿಂದ ನಾನು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ. ಏನೆಲ್ಲ ಬೆಳೆಸ್ತೀರಿ ನೀವು? ಏನೆಲ್ಲ ಬೆಳೆಸ್ತಾ ಇದ್ದೀರಿ ನಿಮ್ಮ ತೋಟದಲ್ಲಿ? ನಮ್ಮ ತೋಟದಲ್ಲಿ ಪ್ರಧಾನವಾಗಿ ಅಡಿಕೆ, ಆಮೇಲೆ ಅದಕ್ಕೆ ಹೊಂದಿಕೊಂಡು ಕಾಳುಮೆಣಸು, ಜೊತೆಯಲ್ಲಿ ಬಾಳೆ ಕೃಷಿ ಹಾಗೂ ತೆಂಗಿನ ಕೃಷಿ, ಆಮೇಲೆ ನಮ್ಮದೇ ಇರುವಂತಹ ಲಭ್ಯವಿರುವಂತಹ ಜಾಗದಲ್ಲಿ ಗೇರು ಕೃಷಿ, ಹೀಗೆ ಉಪಬೆಳೆಯಾಗಿ ಅದರ ಜೊತೆಯಲ್ಲಿ ತರಕಾರಿ ಇಂಥದ್ದನ್ನೆಲ್ಲ ಮಾಡಿಕೊಂಡು ಮಿಶ್ರವಾಗಿ ನಾವು ಬೆಳೀತಾ ಇದ್ದೇವೆ. ಜೊತೆಯಲ್ಲಿ ಭತ್ತದ ಕೃಷಿಯೂ ಇದೆ. ಭತ್ತದ ಕೃಷಿ ಅದರ ಜೊತೆಯಲ್ಲಿ ತರಕಾರಿಯನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ. ಈಗ ಎಷ್ಟು ಅಡಿಕೆ ತೋಟ ಇದೆ ನಿಮಗೆ? ಅಂದಾಜೊಂದು 3 ಎಕರೆ ಅಡಿಕೆ ತೋಟ, ಆಮೇಲೆ ಉಳಿದಂತಹ ಜಾಗ ಒಂದು ಸಾಧಾರಣ 1 ಎಕರೆಯಷ್ಟು ಭತ್ತದ ಗದ್ದೆ, ಉಳಿದ ಸ್ವಲ್ಪ ಜಾಗದಲ್ಲಿ ಗೇರು ಕೃಷಿ. ಈ ಅಡಿಕೆ ತೋಟದ ಮಧ್ಯದಲ್ಲಿ ಬಾಳೆ ಕೃಷಿ ಹಾಗೂ ಕಾಳುಮೆಣಸು, ತೆಂಗು ಇಂಥದ್ದನ್ನೆಲ್ಲ ಬೆಳೀತಾ ಇದ್ದೇವೆ. ಈಗ ಅಡಿಕೆಯಲ್ಲಿ ಹೇಳುವುದಾದ್ರೆ ಯಾವ ತಳಿ, ಊರಿನ ತಳಿ ಬೆಳೆಸ್ತಾ ಇದ್ದೀರಾ? ಅಡಿಕೆಯಲ್ಲಿ ನಾವು ಹಿಂದಿನಿಂದಲೇ ಬಂದದ್ದು ಊರಿನ ತಳಿ. ಈಗ ಒಂದು ಸಾಧಾರಣ ಒಂದು 5-6 ವರ್ಷ ಹಿಂದೆಯಿಂದ ಒಂದು ಎಕರೆಯಷ್ಟು ತೋಟ ತೆಗೆದು ಈಗ ಇಂಟರ್ಮಂಗಳವನ್ನು ಹಾಕಿದ್ದೇವೆ. ಅದು ಹೇಗಾಗ್ತದೆ ನೋಡೋಣ ಅಂತ ಒಂದು ಉದ್ದೇಶದಿಂದಲೂ ಹೌದು. ಏನು ಇದರ ವಿಶೇಷತೆ? ಇಂಟರ್ಮಂಗಳ ಅಂದರೆ ಸಾಧಾರಣ ಒಂದು 3 ವರ್ಷದಲ್ಲಿ ಫಸಲು ಸಿಗುವಂಥದ್ದು. ಆಮೇಲೆ ಅದು ತುಂಬ ಎತ್ತರ ಹೋಗುವಂಥದ್ದಲ್ಲ, ಅಂದರೆ ಊರಿನ ಗಿಡಗಳ ಹಾಗೆ ಬಹಳಷ್ಟು ಎತ್ತರಕ್ಕೆ ಹೋಗುವಂಥದ್ದಲ್ಲ. ಸಾಧಾರಣ ಒಂದು 15 ವರ್ಷದವರೆಗೆ ನಮಗೆ ನುರಿತ ಕೆಲಸಗಾರರು ಇಲ್ಲದೇ ಇದ್ದರೂ ಕೂಡ ನಮಗೆ ಅದರ ಔಷಧ ಸಿಂಪಡಣೆ ಆಗಿರಬಹುದು ಅಥವಾ ಅಡಿಕೆ ಕೊಯ್ಯುವಂಥದ್ದು ಎಲ್ಲ ನಮಗೆ ಮಾಡಬಹುದು. ಆ ಕಾರಣಕ್ಕೆ ಅದನ್ನು ಬೆಳೆಸ್ತೇವೆ. ಈಗ ನೀರಿನ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ ತೋಟಕ್ಕೆ ಸ್ಪ್ರಿಂಕ್ಲರ್ ಪದ್ಧತಿ ಹಾಗೂ ಒಂದಿಷ್ಟು ಜಾಗಗಳಿಗೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೇವೆ. ಅಂದರೆ ನೀರು ಕಡಿಮೆ ಇರುವಂತಹ ಸಂದರ್ಭದಲ್ಲಿ ಡ್ರಿಪ್ಪನ್ನು ಮಾಡಿದರೆ ಅದು ನೇರವಾಗಿ ಅಡಿಕೆ ಮರದ ಬುಡವನ್ನು ಸೇರ್ತದೆ. ಮಾತ್ರವಲ್ಲ ಅದು ಬೆಳೆಗೂ ಕೂಡ ಬಹಳಷ್ಟು ಉತ್ತಮ. ಜೊತೆಯಲ್ಲಿ ತೋಟದಲ್ಲಿ ಕಳೆ ಬೆಳೆಯುವುದಕ್ಕೂ ಕೂಡ ಅದು ಸ್ವಲ್ಪ ಅನುಕೂಲ ಆಗ್ತದೆ.
ಅಂದರೆ ನಾವು ಸ್ಪ್ರಿಂಕ್ಲರನ್ನೆಲ್ಲ ಉಪಯೋಗಿಸಿದರೆ ನೀರು ಹಾಳಾಗುವುದು ಹೆಚ್ಚಿಗೆ, ಅಂದರೆ ಕೆಲವು ಕಡೆ ಬಿದ್ದಲ್ಲೇ ಜಾಸ್ತಿ ಬೀಳುವಂಥದ್ದು ಹಾಗೂ ಕಳೆ ಬರುವುದು ಹೆಚ್ಚಿಗೆ ಅದರಲ್ಲಿ, ಅಂದರೆ ಭೂಮಿ ಎಲ್ಲ ತಂಪಾಗ್ತದೆ. ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದರೆ ನಮಗದು ನೇರವಾಗಿ ಅಡಿಕೆ ಗಿಡವನ್ನೇ ಸೇರ್ತದೆ, ಅದು ಫಸಲಿಗೂ ಕೂಡ ಅನುಕೂಲ ಆಗ್ತದೆ. ಈಗ ಗೊಬ್ಬರಗಳ ಬಳಕೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಜೈವಿಕ ಗೊಬ್ಬರ ಬಳಸ್ತೀರಾ ನೀವು? ಅಂದರೆ ಕಾಲಕ್ಕನುಗುಣವಾಗಿ ನಾವು ಜಾಸ್ತಿ ಹಟ್ಟಿ ಗೊಬ್ಬರವನ್ನು ಬಳಸ್ತಾ ಇರುವಂಥದ್ದು. ಆಮೇಲೆ ಸುಡುಮಣ್ಣು ಮಾಡ್ತೇವೆ, ಅಂದರೆ ಇದ್ದ ತರಗಲೆಗಳನ್ನೆಲ್ಲ ಒಟ್ಟು ಸೇರಿಸಿ, ಕಸವನ್ನೆಲ್ಲ ಒಟ್ಟು ಸೇರಿಸಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಬೆಂಕಿ ಹಾಕಿ ಅದನ್ನು ಕೂಡ ವರ್ಷಕ್ಕೊಮ್ಮೆ ಕೊಡ್ತೇವೆ. ಹಾಗೂ ಹಟ್ಟಿ ಗೊಬ್ಬರ ಸಾಧಾರಣ ವರ್ಷಕ್ಕೊಮ್ಮೆ ಸಾಕಾಗ್ತದೆ. ಅದರ ಜೊತೆಯಲ್ಲಿ ಕುರಿ ಗೊಬ್ಬರವೋ ಅಥವಾ ಕೋಳಿ ಗೊಬ್ಬರ, ಕೆಲವೊಂದು ಸಲ ರಾಸಾಯನಿಕಗಳನ್ನು ಬಳಸಿದ್ದು ಉಂಟು. ಅಂದರೆ ಕಾಲಕ್ಕನುಗುಣವಾಗಿ ನಮಗದು ಕೆಲವೊಂದು ಸಲ ಈ ಗೊಬ್ಬರಗಳ ಅಲಭ್ಯತೆಯಿಂದಾಗಿ ಬಳಸಿದ್ದುಂಟು. ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಜೈವಿಕ ಗೊಬ್ಬರವನ್ನೇ ಉಪಯೋಗಿಸುವಂಥದ್ದು. ಅಂದರೆ ಭೂಮಿಗೆ ಉಪಯುಕ್ತ, ನಮಗೂ ಕೂಡ ಅದು ಕೃಷಿಕರಿಗೆ ಬಹಳ ಉಪಯುಕ್ತ. ಅಂದರೆ ನಾವು ಹಟ್ಟಿ ಗೊಬ್ಬರವನ್ನು ಮಾಡ್ತೇವೆ, ಅದರ ಜೊತೆಯಲ್ಲಿ ಸ್ಲರಿ ಕಾಂಪೋಸ್ಟ್ ಗೊಬ್ಬರ, ಅಂದರೆ ಬಯೋಗ್ಯಾಸ್ನ ವ್ಯವಸ್ಥೆ ಇದೆ, ಅದರಿಂದ ಬರುವಂತಹ ಆ ಸ್ಲರಿಯನ್ನು ಒಂದು ಹೊಂಡಕ್ಕೆ ಹಾಕಿ ಅಲ್ಲಿ ಉಳಿದಂತಹ ಕಸ ಕಡ್ಡಿಗಳನ್ನೆಲ್ಲ ಹಾಕಿ ಆ ಮೂಲಕವಾಗಿ ಕೂಡ ಕಾಂಪೋಸ್ಟ್ ಆಗಿ ಮಾಡಿ ಅದು ತೋಟಕ್ಕೆ ಬಹಳ ಉಪಯುಕ್ತವಾಗುವಂಥದ್ದು. ಅದನ್ನು ಕೂಡ ಬಳಸಿಕೊಂಡು ನಾವು ಕೃಷಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಈಗ ಅಡಿಕೆ ತೋಟಕ್ಕೆ ಬರುವ ರೋಗ ನಿರ್ವಹಣೆ ಎಲ್ಲ ಯಾವ ರೀತಿ ಮಾಡುವಂಥದ್ದು? ಮಳೆಗಾಲದಲ್ಲಿ ಕೊಳೆ ರೋಗವಂತೂ ಅಡಿಕೆಗೆ ಬಾಧಿಸುವಂಥದ್ದು ಸಾಮಾನ್ಯ. ಯಾವ ರೀತಿ ನೀವು ನಿರ್ವಹಣೆ ಮಾಡುವುದು? ಕೊಳೆ ರೋಗ ಇತ್ತೀಚಿನ ವರ್ಷಗಳಲ್ಲಿ ನಾವು ಬಹಳಷ್ಟು ಕಾಡುವಂತಹ ಸಮಸ್ಯೆ. ಕೊಳೆ ರೋಗ ಇರ್ಬೋದು, ನುಸಿ ರೋಗ, ಹಳದಿ ರೋಗ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ನಮಗೆ ಇಂತಹ ರೋಗಗಳು ಬಹಳಷ್ಟು ಅಪರೂಪ ಆಗಿದೆ. ಅಂದರೆ ಕೆಲವೊಂದು ವರ್ಷಗಳಿಂದ ನಾವು ಔಷಧವನ್ನು ಸಮಯಕ್ಕೆ ಸರಿಯಾಗಿ ಸಿಂಪಡಿಸ್ತೇವೆ. ಜೊತೆಗೆ ಸಣ್ಣ ಅಡಿಕೆ ಉದುರುವಂತಹ ಒಂದು ರೋಗ ಕೂಡ ನಮಗಿತ್ತು, ಬಹಳಷ್ಟಿತ್ತು. ಅದಕ್ಕೆ ಬೇಸಿಗೆಯಲ್ಲಿಯೇ, ಅಂದರೆ ಸಾಧಾರಣ ಏಪ್ರಿಲ್ ಮೇ ತಿಂಗಳಿನಲ್ಲಿ ಹಿಂಗಾರಕ್ಕೆ ಔಷಧವನ್ನು ಸಿಂಪಡಿಸುವುದರಿಂದ ಅದು ಬಹಳಷ್ಟು ಹತೋಟಿಗೆ ಬಂದಿದೆ. ಆಮೇಲೆ ಮಳೆಗಾಲದಲ್ಲೂ ಅಷ್ಟೇ ಬಹಳಷ್ಟು ಹಿಂದೆಲ್ಲ ರೋಗಗಳಿದ್ದಂತಹ ಪ್ರದೇಶ. ಆದರೆ ಈಗಿನ ಕೆಲವು ವರ್ಷಗಳಿಂದ ಔಷಧ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಾವು, ಅಂದರೆ ಮೈಲ್ತುತ್ತು ಸುಣ್ಣವನ್ನೇ ನಾವು ಜಾಸ್ತಿ ಉಪಯೋಗ ಮಾಡುವಂಥದ್ದು. ಅದರಿಂದಾಗಿ ಕೊಳೆ ರೋಗವನ್ನು ಬಹಳಷ್ಟು ಮಟ್ಟಿಗೆ ತಡೆಗಟ್ಟುವಂತಾಗಿದೆ. ಇಲ್ಲ ಅಂತಲ್ಲ, ಅಂದರೆ ಎಲ್ಲ ಕಡೆ ಬರುವಂತಹ ಸಂದರ್ಭದಲ್ಲಿ ಅದು ನಮ್ಮ ತೋಟಕ್ಕೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಬಹಳಷ್ಟು ದೂರದಲ್ಲಿ ಒಂದೊಂದು ಮರಕ್ಕೆ ಬರುವುದಿದೆ, ಅದು ಸಾಮಾನ್ಯವಾಗಿರುವಂಥದ್ದು. ಅದನ್ನೆಲ್ಲ ಸರಿಯಾದ ಸಮಯಕ್ಕೆ ಔಷಧವನ್ನು ಸಿಂಪಡಿಸ್ತಾ ತಡೆಗಟ್ತೇವೆ. ನೀವು ಹಿಂಗಾರಕ್ಕೆ ಮದ್ದು ಬಿಡ್ತೀರಿ ಅಂತ ಹೇಳಿದ್ರಲ್ಲ, ಅದು ಯಾವುದು? ಬೋರ್ಡೋ ಮಿಶ್ರಣವನ್ನೇ ಬಳಸುವಂಥದ್ದು? ಅದು ಕೆಲವೊಂದು ಸಲ ಬೋರ್ಡೋ ಮಿಶ್ರಣವನ್ನೇ ಬಳಸ್ತೇವೆ. ಇಲ್ಲಾಂದರೆ ಕೃಷಿ ಇಲಾಖೆ ಸೂಚಿಸಿದಂತಹ ಕೆಲವೊಂದಿಷ್ಟು ಔಷಧಗಳಿವೆ, ಅದನ್ನು ಉಪಯೋಗಿಸ್ತೇವೆ. ಅಂತೂ ಬೇಸಿಗೆಯಲ್ಲಿ ಸಾಧಾರಣ ಜನರ ಅಥವಾ ವೃತ್ತಿಪರ ಕೃಷಿ ಕಾರ್ಮಿಕರ ಅನುಕೂಲತೆಯನ್ನು ಹೊಂದಿಕೊಂಡು ಒಂದು 3 ಸಲ ಬಿಟ್ಟದ್ದಲ್ಲಿ ನಮಗೆ ಬಹಳ ಪ್ರಯೋಜನವನ್ನು ನಾವು ಕಾಣ್ತಾ ಇದ್ದೇವೆ. ಈಗ ಅಡಿಕೆ ಕೃಷಿಯಲ್ಲಿ ನೀವು ಯಾಂತ್ರೀಕರಣವನ್ನು ಬಳಸಿದ್ದೀರಾ? ಯಾಂತ್ರೀಕರಣ ಸ್ವಲ್ಪ ಮಟ್ಟಿಗೆ ಬಳಸಬೇಕಾಗ್ತದೆ. ಅಂದರೆ ನಮಗೆ ಮೊದಲೆಲ್ಲ ಬೋರ್ಡೋ ಮಿಶ್ರಣವನ್ನು ಬಳಸಬೇಕಿದ್ರೆ, ಸಿಂಪಡಿಸಬೇಕಿದ್ರೆ ಔಷಧವನ್ನು ಬಿಡುವಂತಹ ಮಿಷನರಿಗಳು ಕೊರತೆ ಇತ್ತು. ಆದರೆ ಈಗ ಅದೆಲ್ಲ ಸಿಕ್ಕಿದೆ. ಆಮೇಲೆ ಮರ ಹತ್ತದೇ ಬಿಡುವಂತಹ ವ್ಯವಸ್ಥೆಗಳು ಈಗ ಇದೆ. ಅಂದರೆ ದೋಟಿ ಅಂತ ಹೇಳ್ತೇವೆ, ಆ ದೋಟಿಯಿಂದ ಕೆಳಗಿನಿಂದಲೇ ಔಷಧವನ್ನು ಸಿಂಪಡಿಸಬಹುದು. ಅದರಲ್ಲಿ ಕೆಲವೊಂದಿಷ್ಟು ಪ್ರಯೋಜನಗಳು ಇದೆ. ಅಂದರೆ ನೇರವಾಗಿ, ಅಂದರೆ ಹಿಂಗಾರ ಏನಿದೆಯೋ ಅದಕ್ಕೆ ಹೋಗ್ತದೆ. ಮತ್ತೊಂದು ಬಹಳ ಬೇಗ ಆಗ್ತದೆ. ಅಂದರೆ ಈಗ ನಮಗೆ ಒಂದು 4 ಜನ ಬಂದರೆ ಒಂದು ದಿವಸದಲ್ಲಿ ಆಗುವಂತಹ ಕೆಲಸ ಒಂದು ಗಂಟೆಯಲ್ಲಿ ಮಾಡಿ ಮುಗಿಸ್ತಾರೆ. ಅದು ಆರ್ಥಿಕವಾಗಿಯೂ ಮತ್ತೆ ಉಳಿದೆಲ್ಲ ದೃಷ್ಟಿಯಿಂದ ನೋಡಿದರೂ ಕೂಡ ನಮಗೆ ಲಾಭದಾಯಕ. ಇನ್ನೊಂದು ಯಾಂತ್ರೀಕರಣ ಮಾಡಿದರೆ ಮಳೆಗಾಲದಲ್ಲಿ ನಮಗೆ ಔಷಧ ಬಿಡುವುದು ಅಂದರೆ ಬಹಳ ಕಷ್ಟ. ಅಂದರೆ ಬಿಸಿಲಿನ ಲಭ್ಯತೆಯನ್ನು ಹೊಂದಿಕೊಂಡು ನಮ್ಮ ವೃತ್ತಿಪರ ಕೆಲಸಗಾರರು ಬಂದಂಥ ದಿವಸ ಬಿಸಿಲಿರುವುದಿಲ್ಲ, ಮಳೆ ಆಗಿರ್ತದೆ. ಆ ಸಂದರ್ಭದಲ್ಲಿ ನಾವು ಕಾಯ್ತಾ ಇರಬೇಕು. ಅಥವಾ ಬೋರ್ಡೋ ಮಿಶ್ರಣವನ್ನು ನಾವು ಮಿಶ್ರ ಮಾಡಿಟ್ರೆ ಅದು 2 ದಿವಸ ಕಳೆದ್ರೆ ಹಾಳಾಗುವಂಥ ಸಂಭವವೂ ಇದೆ. ಈ ಯಾಂತ್ರೀಕರಣದಿಂದ ನಮಗೆ, ಅಂದರೆ ಈ ದೋಟಿಯಲ್ಲಿ ಸ್ಪ್ರೇ ಮಾಡುವಂಥದ್ದು ಇದೆಲ್ಲ ಕ್ಷಣದಲ್ಲಿ ಆಗುವಂಥದ್ದು. ಅಂದರೆ ಉಳಿದ ಕೆಲಸಕ್ಕೆ ಹೋಲಿಸಿದರೆ ಬಹಳ ಬೇಗ ಆಗುವಂಥದ್ದು. ಅದು ಬಹಳ ನಮಗೆ ಕೃಷಿಗೆ ಉಪಯುಕ್ತ. ಮಾತ್ರವಲ್ಲ, ಬಿಸಿಲಿರುವಂತಹ ಸಮಯ ನೋಡಿಕೊಂಡು, ಅಂದರೆ ಇಲ್ಲದಿದ್ದರೆ ಮಳೆ ಬಂದರೆ ಜಾರ್ತದೆ ಅನ್ನುವಂತಹ ಕಷ್ಟ ಇದೆ. ಅದ್ಯಾವುದೂ ಇಲ್ಲ, ಕೇವಲ ನೆಲದಿಂದಲೇ ಸಿಂಪಡಿಸುವಂತಹ ವ್ಯವಸ್ಥೆಗಳಿರುವುದರಿಂದ ಕೃಷಿಕರಿಗೆ ಬಹಳ ಅನುಕೂಲ ಅಂತ ಹೇಳ್ಬೋದು.
ಈಗ ಅಡಿಕೆ ಕೊಯ್ಲಿಕ್ಕೆಲ್ಲ ಜನರನ್ನೇ ಮ್ಯಾನ್ಯುವಲಿ ಮಾಡ್ತೀರಾ ಅಲ್ಲ ಯಂತ್ರಗಳ ಬಳಕೆ? ಈಗ ಮ್ಯಾನ್ಯುವಲ್ಲೇ ಮಾಡ್ತಾ ಇದ್ದೇವೆ. ಯಂತ್ರಗಳು ಕೂಡ ಲಭ್ಯ ಇದೆ. ಅಂದರೆ ಕೆಳಗಿನಿಂದಲೇ ಕೊಯ್ಯುವಂತಹ ದೋಟಿಗಳು ಸಿಗ್ತದೆ. ಮಾತ್ರವಲ್ಲ, ಅಡಿಕೆ ಮರವನ್ನು ಏರುವಂತಹ ಯಂತ್ರಗಳು ಇವೆ. ಆದರೆ ಇಷ್ಟರವರೆಗೆ ಅದನ್ನು ಪ್ರಾಯೋಗಿಕವಾಗಿ ನಾವು ಅಳವಡಿಸಿಕೊಂಡಿಲ್ಲ. ಯಾಕಂದರೆ ಜನರು ಸಿಗ್ತಾರೆ, ನುರಿತ ಕೆಲಸಗಾರರು ಇದ್ದಂತಹ ಕಾರಣದಿಂದ ಅದನ್ನು ನಾವು ಅಳವಡಿಸಿಕೊಂಡಿಲ್ಲ, ಅವರಿಂದಲೇ ಮಾಡಿಸ್ತಾ ಇದ್ದೇವೆ. ಈಗ ಅಡಿಕೆ ಕೊಯ್ಲಿನ ಬಳಿಕ ಸಂಸ್ಕರಣೆ ಎಲ್ಲ ನೀವು ಯಾವ ರೀತಿ ಮಾಡುವಂಥದ್ದು? ಅಂದರೆ ಕೊಯ್ಲಾಗಿ ಅದನ್ನು ನಾವು ಅಂದರೆ ಕೊನೆಯಿಂದ ಬೇರ್ಪಡಿಸ್ತೇವೆ. ಆಮೇಲೆ ಸಾಧಾರಣ ಒಂದು 60-70 ಬಿಸಿಲಿನಷ್ಟು ಅದನ್ನು ಒಣಗಿಸಿಡ್ತೇವೆ. ಅಂದರೆ ಬಿಸಿಲಿನ ಇದು ನೋಡಿಕೊಂಡು ನಾವು ಮಾಡುವಂಥದ್ದು. ಸಾಧಾರಣ ಒಂದು 60 ಒಳ್ಳೆ ಬಿಸಿಲುವಂಥ ಪ್ರದೇಶದಲ್ಲಿ ಒಂದು 60-70 ಬಿಸಿಲಿನಷ್ಟು ಇಟ್ಟು ಅದನ್ನು ಗೋಣಿಯಲ್ಲಿ ಕಟ್ಟಿಡುವಂಥದ್ದು. ಅಂದರೆ ಪ್ಲಾಸ್ಟಿಕ್ ಹಾಕುವ ಮೂಲಕ ಅದನ್ನು ಕಟ್ಟಿಡ್ತೇವೆ. ಆ ಮೂಲಕ ಅದನ್ನು ಸಂಗ್ರಹಿಸಿಡುತ್ತೇವೆ. ಅಂದರೆ ಈಗ ಪಾರಂಪರಿಕವಾಗಿ ಪತ್ತಾಯಗಳು ಹಾಗೇನಾದರೂ ಮಾಡ್ಕೊಂಡಿದ್ದೀರಾ? ಅಂದರೆ ಪತ್ತಾಯ ಮೊದಲಿತ್ತು, ಈಗ ಅದನ್ನು ಯಾವುದೋ ಒಂದು ಕಾರಣಕ್ಕಾಗಿ ಅದನ್ನು ತೆಗೆದಿದ್ದೇವೆ. ಆದರೆ ಮನೆಯಲ್ಲಿ ನಮ್ಮದು ಹಳೆ ಮನೆ, ಅಂದರೆ ಹಂಚಿನ ಮನೆ ಆಗಿರುವುದರಿಂದ ಬಿಸಿ ಸ್ವಲ್ಪ ಹೆಚ್ಚು. ಆ ಕಾರಣದಿಂದ ಅದಕ್ಕೆ ಪ್ರತ್ಯೇಕವಾದಂತಹ ಕೊಠಡಿ ಇದೆ. ಅಂದರೆ ಕಿಟಕಿಗಳಿಲ್ಲದೆ ಗಾಳಿ ಆಡದೇ ಇರುವಂತಹ ಆ ಪ್ರದೇಶಗಳಲ್ಲಿ ಅದನ್ನು ಸುರಕ್ಷಿತವಾಗಿ ಇಡುತ್ತೇವೆ. ಈಗ ಅಡಿಕೆ ಎಲ್ಲ ಸುಲಿಲಿಕ್ಕೆ ಯಂತ್ರಗಳೆಲ್ಲ ಬಳಕೆ ಮಾಡ್ತಾರಲ್ಲ, ನೀವೇನಾದರೂ ಆ ಥರ ಮಾಡುವಂಥದ್ದು ಅಲ್ಲ ನೀವೇ ಮಾಡ್ತೀರಾ? ಯಂತ್ರಗಳು ಬಂದಿದೆ, ಅದೆಷ್ಟು ಅನುಕೂಲ ಪ್ರಾಯೋಗಿಕ ಅಂತ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಅಂದರೆ ಅದರಲ್ಲಿ ಕೆಲವು ಅಡಿಕೆಗಳು ಹಾಳಾಗ್ತದೆ, ಅಥವಾ ಕರಿಗೋಟ ಇರ್ಬೋದು, ಪಟೋರ ಇರ್ಬೋದು, ಅದು ಹುಡಿಯಾಗ್ತದೆ ಎನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳು ಇದೆ. ಆ ಕಾರಣದಿಂದ ನಾವು ಅದನ್ನು ಉಪಯೋಗಿಸಲಿಲ್ಲ. ಮತ್ತು ನಮ್ಮ ಅಡಿಕೆ ಬೆಳೆಯೂ ಅಷ್ಟೇ, ಅಂದರೆ ತೋಟ ತುಂಬ ಇಲ್ಲದೇ ಇರುವಂತಹ ಕಾರಣಕ್ಕೆ ನಾವು ಮ್ಯಾನ್ಯುವಲ್ ಆಗಿ, ಅಂದರೆ ನಾವೇ ಸಂಜೆ ಹೊತ್ತಿನಲ್ಲಿ ನಮಗೆ ಸಮಯ ಇರುವಂತಹ ಕಾಲಕ್ಕೆ ನಾವೇ ಅದನ್ನು ಸುಲಿದು ಅದಕ್ಕಿರುವಂಥ ವ್ಯವಸ್ಥೆ ಮಾಡ್ತೇವೆ. ತೆಂಗಿನ ಬೆಳೆಗೆ ಬಂದರೆ ತೋಟದ ಬದಿಗಳಲ್ಲಿ ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದೀರಾ ಅಲ್ಲ ತೆಂಗಿನ ತೋಟ ಪ್ರತ್ಯೇಕವಾಗಿ ಇದೆಯಾ? ಅಂದರೆ ಹಿಂದಿನವರು ನಟ್ಟಂತಹ ಹಲವು ಮರಗಳಿದೆ. ಅಂದರೆ ಅವರು ಗದ್ದೆಯನ್ನೆಲ್ಲ ಈಗ ಅಡಿಕೆ ತೋಟಗಳನ್ನಾಗಿ ಮಾಡಿರುವಂಥದ್ದು. ಹಾಗಿರುವಾಗ ಅಡಿಕೆ ತೋಟಗಳ ಗಿಡ ನಡುವಂತಹ ಕಾಲಕ್ಕೆ ಸುತ್ತಲೂ ಕೂಡ ತೆಂಗಿನ ಮರಗಳಿತ್ತು. ಅದೀಗ ಬೆಳೆದು ದೊಡ್ಡದಾಗಿದೆ, ಫಲ ಕೊಡ್ತಾ ಇದೆ. ಅದರ ಜೊತೆಯಲ್ಲಿ ನಾವೊಂದಿಷ್ಟು ತೆಂಗಿನ ತೋಟ ಅಂತಲೂ ಮಾಡಿದ್ದುಂಟು. ಅದರ ಜೊತೆಯಲ್ಲಿ ಅಡಿಕೆಯೂ ಕೂಡ ನಾವು ಹಾಕಿಕೊಂಡಿದ್ದೇವೆ. ಪ್ರತ್ಯೇಕವಾಗಿ ತೆಂಗಿನ ತೋಟ ಅಂತ ನಾವು ಮಾಡಲಿಲ್ಲ. ಅಂದರೆ ಎಲ್ಲವನ್ನು ಒಟ್ಟು ಮಿಶ್ರವಾಗಿ ಮಾಡುವ ಕಾರಣ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಇಂಥದ್ದು ಅಂತ ಮಾಡಲಿಲ್ಲ. ಅಂದರೆ ತೆಂಗಿನಿಂದ ತೆಂಗಿಗೆ ಬಹಳಷ್ಟು ಅಂತರ ಇರ್ತದೆ. ಆ ಅಂತರದಲ್ಲಿ ನಾವು ಬೇರೆ ಅಂದರೆ ಜಾಯಿಕಾಯಿ ಬೆಳೆ ಇರಬಹುದು ಅಥವಾ ಅಡಿಕೆ ಗಿಡ ಇಂಥದ್ದನ್ನೆಲ್ಲ ಹಾಕಿ ಮಾಡ್ತಾ ಇದ್ದೇವೆ. ಯಾವ ತಳಿಯನ್ನು ಬೆಳೆಸ್ತಾ ಇದ್ದೀರಿ? ತೆಂಗಿನಲ್ಲಿ ಊರ ತೆಂಗು ಮಾತ್ರ. ಅಂದರೆ ಈಗಿನ ಹೊಸತ್ತು ಇಂಥದ್ದನ್ನೆಲ್ಲ ಪ್ರಯೋಗ ಮಾಡಲಿಲ್ಲ. ಅಂದರೆ ನಮ್ಮ ಜಾಗ ಅಂಥದ್ದಾಗಿರುವ ಕಾರಣ ನಮಗೆ ಅದಕ್ಕೆ ಅನುಕೂಲತೆ ಇಲ್ಲದೆ ಇರುವಂಥ ಕಾರಣ ಊರಿನ ತಳಿಯನ್ನೇ ಬೆಳೀತಾ ಇದ್ದೇವೆ. ತೆಂಗಿನ ಬೆಳೆಯಲ್ಲಿ ನುಸಿ ರೋಗದ ತೊಂದರೆ ಎಲ್ಲ ಇರ್ತದಲ್ಲ, ನಿಮ್ಮಲ್ಲಿ ಕೂಡ ಕಾಣಲಿಕ್ಕೆ ಸಿಕ್ಕಿದ? ಹೌದು, ಬಹಳಷ್ಟು ರೋಗಗಳು ತೆಂಗಿಗೂ ಕೂಡ ಬಾಧಕ ಆಗ್ತಾ ಉಂಟು. ಅಂದರೆ ಈಗ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮಗೆ ಬೆಳೆ ಬಹಳಷ್ಟು ಕಡಿಮೆ. ಆ ಸಂದರ್ಭದಲ್ಲಿ ಅದಕ್ಕೆ ಕೃಷಿ ಇಲಾಖೆಯು ಸೂಚಿಸಿದಂತಹ ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವೇ ಕಂಡುಕೊಳ್ಳುತ್ತೇವೆ. ಆಮೇಲೆ ಈ ವರ್ಷದಿಂದ ಪಂಚಾಯತ್ ಕೂಡ ಅದಕ್ಕಿರುವಂತಹ ಒಂದು ಅಂದರೆ ತೆಂಗಿನ ಮರವನ್ನು ಕೊಬ್ಬೆಯನ್ನು ಕ್ಲೀನ್ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದು ನುರಿತ ಕೆಲಸಗಾರರಿಂದ ಅಂದರೆ ತೆಂಗಿನ ಕೊಬ್ಬೆಯನ್ನು ಕ್ಲೀನ್ ಮಾಡಿ ಶುಚಿಗೊಳಿಸಿ ಅದಕ್ಕೆ ಔಷಧವನ್ನು ಹಾಕುವಂತಹ ಒಂದು ವ್ಯವಸ್ಥೆ ಕೂಡ ಆ ಯೋಜನೆಯನ್ನು ಈ ವರ್ಷದಿಂದ ಅದು ಹಮ್ಮಿಕೊಂಡಿದೆ. ಅದು ಕೂಡ ಬಹಳಷ್ಟು ಕೃಷಿಕರಿಗೆ ಅನುಕೂಲ ಅಂತ ಹೇಳಬಹುದು. ಈಗ ನಿಮ್ಮಲ್ಲಿ ತೆಂಗಿನಕಾಯಿ ಎಲ್ಲ ಕೀಳಲಿಕ್ಕೆ ಜನ ಸಿಗ್ತಾರೆ? ಹೌದು, ಅಂದರೆ ನಾವು ಅಡಿಕೆ ಮರಕ್ಕೆ ಹತ್ತುವವರು, ತೆಂಗಿನ ಮರಕ್ಕೆ ಹತ್ತುವವರು ಎಲ್ಲ ಒಬ್ಬರೇ ಆಗಿರೋದ್ರಿಂದ ಎಲ್ಲವನ್ನು ಸಮತೋಲನದಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂದರೆ ಔಷಧ ಸಿಂಪಡಣೆ, ಅಡಿಕೆ ಕೊಯ್ಯುವಂಥದ್ದು, ತೆಂಗಿನಕಾಯಿ ಕೊಯ್ಯುವಂಥದ್ದು, ಇದೆಲ್ಲವನ್ನು ಒಬ್ಬರಿಗೆ ವಹಿಸಿಕೊಟ್ಟಿರುವಂತಹ ಕಾರಣಕ್ಕೆ ನಮಗೆ ಇಷ್ಟರವರೆಗೆ ಯಾವ ತೊಂದರೆಯೂ ಆಗಲಿಲ್ಲ. ಈಗ ತೆಂಗಿನ ಮರಕ್ಕೆಲ್ಲ ಗೊಬ್ಬರ ನೀಡುವಂಥದ್ದು ಯಾವ ರೀತಿ? ತೆಂಗಿನ ಮರಕ್ಕೂ ನಾವು ಹಟ್ಟಿ ಗೊಬ್ಬರವನ್ನೇ ಹೆಚ್ಚಾಗಿ ಹಾಕುವಂಥದ್ದು. ಇಲ್ಲಾಂದರೆ ಮಳೆಗಾಲದಲ್ಲಿ ನಾವು ಪ್ರಾರಂಭದಲ್ಲಿ ಸುತ್ತಲೂ ಇರುವಂತಹ ಸೊಪ್ಪುಗಳು ಇಂಥದ್ದನ್ನೆಲ್ಲ ಕಡಿದು ಬುಡಕ್ಕೆ ಹಾಕ್ತೇವೆ. ಅದರ ಜೊತೆಯಲ್ಲಿ ಸ್ವಲ್ಪ ಸುಡುಮಣ್ಣು ಕೊಡ್ತೇವೆ. ಅದರ ಜೊತೆಯಲ್ಲಿ ಕೋಳಿ ಗೊಬ್ಬರ ನಮಗೆ ಬಹಳ ಒಳ್ಳೆಯದು ಅಂತ ಅನ್ನಿಸಿದೆ. ಹಾಗಾಗಿ ಒಳ್ಳೆ ಮಳೆ ಇರುವಂತಹ ಸಂದರ್ಭದಲ್ಲಿ ಅದು ಕರಗಿ ಹೋಗುವುದಕ್ಕಾಗಿ ಕೋಳಿ ಗೊಬ್ಬರವನ್ನು ಕೊಡ್ತೇವೆ. ಉಳಿದಂತೆ ಹಟ್ಟಿ ಗೊಬ್ಬರ ಕೂಡ ಹಾಕ್ತೇವೆ. ನೀವು ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವ? ತೆಂಗಿನಕಾಯಿಯನ್ನು ಹಾಗೆ ಕೊಡುವಂಥದ್ದು ಅಲ್ಲ ಕೊಪ್ಪರ ಮಾಡಿ ಕೊಡುವಂಥ ವಿಧಾನ ಇದೆಯಾ?
ನಾವು ಮೊದಲೆಲ್ಲ ತೆಂಗಿನಕಾಯಿಯನ್ನು ಅಟ್ಟದಲ್ಲಿ ಹಾಕಿ ಒಣಗಿಸಿ ಕೊಪ್ಪರ ಮಾಡಿ ಕೊಡ್ತಾ ಇದ್ದೆವು. ಆದರೆ ಈಗಿನ ಕಾಲದಲ್ಲಿ ಅದು ಬಹಳಷ್ಟು ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಅಟ್ಟಕ್ಕೆ ಹಾಕಬೇಕು, ಅದನ್ನು ಪುನಃ ಕೆಳಗಿಳಿಸಬೇಕು, ಅದನ್ನು ಸುಲಿದು ಕೊಡುವಂಥದ್ದು, ಅದರಲ್ಲಿ ಬಹುಶಃ ಹಾಳಾದದ್ದು ಬಹಳಷ್ಟು ಸಿಗ್ತದೆ. ಆಮೇಲೆ ಆ ನಿಟ್ಟಿನಲ್ಲಿ ನೋಡುವಾಗ ನಮಗೆ ಅದನ್ನು ಈಗ ತೆಂಗಿನಕಾಯಿ ಕೊಯ್ಲಾದ ಕೂಡಲೇ ನಾವು ನಮಗೆ ಮನೆಗೆ ಅಗತ್ಯಕ್ಕೆ ಎಷ್ಟಿದೆ ಅಥವಾ ನಮಗೆ ಮನೆಯ ಎಣ್ಣೆಗೆ ಎಷ್ಟು ಬೇಕು, ತೆಂಗಿನ ಎಣ್ಣೆ ನಾವು ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಇರಿಸಿಕೊಂಡು ಉಳಿದನ್ನು ಕೂಡಲೇ ನಾವು ಮಾರಾಟ ಮಾಡ್ತೇವೆ. ಅದು ಬಹಳ ಉಪಯುಕ್ತ ಅಂತ ಅನ್ನಿಸ್ತದೆ. ಅಂದರೆ ತೆಂಗಿನಕಾಯಿ ಹಾಳಾದದ್ದು ಇರ್ಬೋದು, ಇದೆಲ್ಲ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ. ಈಗ ಕಾಳುಮೆಣಸು ಕೃಷಿ ಮಾಡುವಾಗ ನೀವು ಅಡಿಕೆ ಮರದಲ್ಲಿಯೇ ಬಳ್ಳಿಗಳನ್ನು ನೆಟ್ಟಿದ್ದೀರಾ ಅಥವಾ ಬೇರೆ ಈಗಿನ ಹೊಸ ತಂತ್ರಜ್ಞಾನಗಳನ್ನು ಏನಾದರೂ ಬಳಸ್ತಾ ಇದ್ದೀರಾ? ಈಗಿನವರೆಗೆ ನಾವು ಕಾಳುಮೆಣಸನ್ನು ತೆಂಗಿನ ಮರಕ್ಕೋ ಅಥವಾ ಅಡಿಕೆ ಮರಕ್ಕೋ ಅಥವಾ ಇತರ ಜಾತಿ ಮರ ಇರ್ಬೋದು, ಹಲಸಿನ ಮರ ಇಂಥದ್ದಕ್ಕೆ ಬಿಡ್ತಾ ಇದ್ದೇವೆ. ಅಂದರೆ ನಾವು ಪಾರಂಪರಿಕವಾಗಿ ಮಾಡಿಕೊಂಡು ಬಂದದ್ದು ಅದುವೇ. ಪ್ರತಿ ವರ್ಷವೂ ಕೂಡ ನಾವು ಅಡಿಕೆ ಮರ, ತೆಂಗಿನ ಮರಕ್ಕೆ ಬಳ್ಳಿಗಳನ್ನು ಬಿಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಬಹಳಷ್ಟು ರೋಗ ಬಾಧೆಗಳನ್ನೆಲ್ಲ ನಾವು ಕೆಲವು ವರ್ಷಗಳಿಂದ ಕಾಣ್ತಾ ಇದ್ದೇವೆ. ಅಂದರೆ ಅದಕ್ಕೆ ಪರಿಹಾರ ಅಂತ ಯಾವುದು ನಮಗೆ ಇದುವರೆಗೆ ಸಿಗಲಿಲ್ಲ. ಆಮೇಲೆ ಈಗಿನ ಹೊಸ ತಂತ್ರಜ್ಞಾನಗಳು ಅಂದರೆ PVC ಪೈಪ್ನಲ್ಲಿ ಮಾಡುವಂಥದ್ದು, ಸಿಮೆಂಟ್ ಕಂಬಗಳಿಗೆ ಅದನ್ನು ಅಳವಡಿಸುವುದೆಲ್ಲ ನಾವು ನೋಡ್ತಾ ಇದ್ದೇವೆ. ಅಂದರೆ ಪ್ರಾಯೋಗಿಕವಾಗಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಇದ್ದೇನೆ. ಎಷ್ಟು ಕಾಳುಮೆಣಸು ಬಳ್ಳಿಗಳಿವೆ? ಸಾಧಾರಣ ನಮಗೆ ತೋಟದಲ್ಲಿ ಇಷ್ಟು ಅಂತ ಹೇಳುವುದಕ್ಕಾಗುವುದಿಲ್ಲ. ಯಾಕಂದರೆ ಪ್ರತಿ ವರ್ಷವೂ ನಡ್ತಾ ಇರ್ತೇವೆ. ಒಂದು 500 ಬಳ್ಳಿ ನಟ್ಟರೆ ನಮಗೆ ಉಳಿಯುವುದು ಬಹುಶಃ 100 ಇರಬಹುದು. ಈಗ ಒಂದು ಸಾಧಾರಣ ನಮಗೆ ವರ್ಷಕ್ಕೆ 1.5 ಕ್ವಿಂಟಲ್ನಷ್ಟು ಕಾಳುಮೆಣಸು ಲಭ್ಯ ಆಗ್ತದೆ. ಈಗ ಬಾಳೆ ಕೃಷಿಗೆ ಬಂದರೆ, ಬಾಳೆ ಕೃಷಿ ಯಾವ ರೀತಿ ನೀವು ಮಾಡುವಂಥದ್ದು? ಅಂದರೆ ಅಡಿಕೆ ತೋಟದ ಮಧ್ಯದಲ್ಲಿ ನೆಟ್ಟಿದ್ದೀರಾ, ಯಾವ ರೀತಿ? ಬಾಳೆ ಕೃಷಿ ನಾವು ತೋಟದ ಮಧ್ಯೆ ಇರುವಂಥದ್ದು. ಅಂದರೆ ಪ್ರತ್ಯೇಕವಾಗಿ ಮಾಡುವಂತಹ ಕೆಲಸಕ್ಕೆ ಹೋಗಲಿಲ್ಲ. ಅಂದರೆ ಅದಕ್ಕೆ ಕೆಲವೊಂದಷ್ಟು ಅಡೆತಡೆಗಳು ಕೂಡ ಕಾರಣ ಇರ್ತದೆ. ಹಾಗಾಗಿ ತೋಟದಲ್ಲಿ ಹೇಗೂ ಅಡಿಕೆ ಮರಕ್ಕೆ ಹಾಕುವಂತಹ ಅಂದರೆ ಯಾವ ಗೊಬ್ಬರ ಇದೆ ಅದು ಕೂಡ ಇದಕ್ಕೆ ಸಾಕಾಗ್ತದೆ. ಹಾಗಾಗಿ ಅಡಿಕೆ ತೋಟ, ತೆಂಗಿನ ತೋಟ ಇವುಗಳ ಮಧ್ಯೆಯಲ್ಲಿ ನಾವು ಬೆಳೆಸ್ತಾ ಇದ್ದೇವೆ. ಯಾವ ತಳಿಯನ್ನು ಬೆಳೀತಾ ಇದ್ದೀರಿ? ನಾವು ಹೆಚ್ಚು ಕದಳಿ ಬಾಳೆಗೊನೆ ತಳಿಯನ್ನು ಬೆಳೀತಾ ಇರುವಂಥದ್ದು. ಆಮೇಲೆ ಈಗಿನ ಹೊಸತ್ತಂತಲ್ಲ, ನೇಂದ್ರ ಇರ್ಬೋದು, ಕ್ಯಾವೆಂಡಿಶ್ ಮುಂತಾದ್ದೆಲ್ಲ, ಅದೆಲ್ಲ ನಮಗೆ ಇದೆ ಅಂತ ಅಷ್ಟೇ ಬಿಟ್ಟರೆ ನಾವು ಅದನ್ನು ಮಾರುಕಟ್ಟೆಯ ದೃಷ್ಟಿಯಿಂದ ನಾವು ಬೆಳೀತಾ ಇಲ್ಲ. ನೀವು ಮಾರಾಟದ ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ ಅಲ್ಲ ಮನೆಯ ಬಳಕೆಗೆ ಮಾಡುವಂಥದ್ದು? ಅಂದರೆ ಬಾಳೆಯನ್ನು ಮಾರಾಟದ ದೃಷ್ಟಿಯಿಂದ ನಾವು ಬೆಳೆಸುವುದಲ್ಲ, ಆದರೆ ತೋಟದಲ್ಲಿ ಅದನ್ನು ಬೆಳೆಸ್ತಾ ಇದ್ದೇವೆ. ಅಂದರೆ ನಮ್ಮ ಉಪಯುಕ್ತತೆಗಿಂತ ಹೆಚ್ಚು ಸಿಕ್ಕಿದ್ರೆ ಅದನ್ನು ಮಾರಾಟ ಮಾಡ್ತೇವೆ. ಈಗ ಬಾಳೆಯಲ್ಲೂ ಕೂಡ ನಮಗೆ ಬಹಳಷ್ಟು ಮಾರುಕಟ್ಟೆಯನ್ನು ಸೃಷ್ಟಿಸುವಂತಹ ಸಾಧ್ಯತೆ ಇದೆ. ಅಂದರೆ ಈಗ ಒಂದು ಬಾಳೆ ಎಲೆ ಕಡಿದು ಕೊಟ್ಟರೆ ಅದಕ್ಕೂ ಕೂಡ ಒಳ್ಳೆ ಬೆಲೆ ಇರುವಂಥದ್ದು. ಅಂದರೆ ಸಾಧಾರಣವಾಗಿ 3 ರಿಂದ 5 ರೂಪಾಯಿಯವರೆಗೆ ಒಂದು ಬಾಳೆ ಎಲೆಗೆ ಮಾರುಕಟ್ಟೆ ಇದೆ. ನಮಗೆ ಸಾಧಾರಣ ಏಪ್ರಿಲ್, ಮೇ ಅಂದರೆ ಸೀಸನ್ ಟೈಮ್ ಅಂತ ಹೇಳ್ಬೋದು, ಕಾರ್ಯಕ್ರಮಗಳ ಒತ್ತಡ ಇರುವಂತಹ ಆ ಸಂದರ್ಭಗಳಲ್ಲಿ ಎಷ್ಟಿದ್ರೂ ಕೂಡ ಬಾಳೆ ಎಲೆಗೆ ಬೇಡಿಕೆ ಇರ್ತದೆ. ಆದರೆ ನಮಗೆ ಬಾಳೆಯ ಕೃಷಿಯ ಬಗ್ಗೆ ಹೇಳುವುದಾದರೆ ನಮಗೆ ಅದರಲ್ಲಿ ಕಾಡು ಹಂದಿಗಳ ಕಾಟ ಬಹಳಷ್ಟಿದೆ. ಅಂದರೆ ನಾವು ಒಂದು 100 ಬಾಳೆ ಗಿಡ ನೆಟ್ಟರೆ ಅದರಲ್ಲಿ ನಮಗೆ 50 ಸಿಕ್ಕಿದ್ರೆ ಒಳ್ಳೆಯದು. ಅಂದರೆ ಅಷ್ಟು ಕೂಡ ಕಾಡು ಹಂದಿಗಳ ಉಪಟಳ ನಮ್ಮನ್ನು ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಬಾಳೆ ಕೃಷಿ ಈಗ ಬಹಳಷ್ಟು ಸೊರಗ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಗೇರು ಕೃಷಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಗೇರು ತೋಟಗಳ ಉಳಿವು ಬಹಳ ಕಡಿಮೆ ಆಗ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ನೀವು ಯಾವ ರೀತಿ ಗೇರು ಕೃಷಿ ಮಾಡುವಂಥದ್ದು? ನಾವು ಕೆಲವು ವರ್ಷಗಳ ಹಿಂದೆ ಗೇರು ಕೃಷಿಯನ್ನು ಪ್ರಾರಂಭಿಸಿದ್ದು. ಅಂದರೆ ಭಾಸ್ಕರ ಎನ್ನುವಂತಹ ತಳಿಯನ್ನು ನಾವು ಪ್ರಾರಂಭಿಸಿದ್ದು. ಅಂದರೆ ಊರ ಗೇರು ಅಲ್ಲ, ಹೈಬ್ರಿಡ್ ಅಂತ ಹೇಳ್ಬೋದು. ಒಳ್ಳೆಯ ಬೆಳೆಯನ್ನು ಕೊಡುವಂಥದ್ದು. ಅಂದರೆ ನಮಗೆ ಈ ಸಾಧಾರಣ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಿನಲ್ಲಿ ಒಂದು ಒಳ್ಳೆಯ ಬೇಡಿಕೆ ಇರುವಂತಹ ಸಂದರ್ಭದಲ್ಲಿ ಒಳ್ಳೆಯ ಗೇರು ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯ ಬೆಳೆಯನ್ನು ಪಡಿತಾ ಇದ್ದೇವೆ. ನೀವು ಗಿಡಗಳನ್ನೆಲ್ಲ ಎಲ್ಲಿಂದ ತಂದಿದ್ದು? ನಾವು ಕರ್ನಾಟಕದಿಂದ, ಅಂದರೆ ಪುತ್ತೂರಿಯಿಂದ ತೋಟಗಾರಿಕಾ ಇಲಾಖೆಯಿಂದ ಮೊದಲೇ ಅದನ್ನು ಬುಕ್ ಮಾಡಿಕೊಂಡು ಪರ್ಚೇಸ್ ಮಾಡುವಂಥದ್ದು. ಅಲ್ಲಿ ಬೇರೆ ಬೇರೆ ವೆರೈಟಿಗಳದ್ದಿದೆ. ಆದರೆ ನಾವು ಭಾಸ್ಕರ ಎನ್ನುವಂಥ ತಳಿಯನ್ನು ಆಯ್ಕೆ ಮಾಡಿಕೊಂಡು ಈಗ ಕೆಲ ವರ್ಷದಿಂದ ಬೆಳೀತಾ ಇದ್ದೇವೆ. ಏನಿದರ ವಿಶೇಷತೆ? ಅಂದರೆ ಇಂತಹ ತಳಿಗಳು ನಮಗೆ ಊರ ತಳಿಗಳಿಗಿಂತಲೂ ಬಹಳ ಬೇಗ ಫಲವನ್ನು ಕೊಡುವಂಥದ್ದು.
ಸಾಧಾರಣ ನಾವು ಆ ತಳಿಯನ್ನು ನೆಟ್ಟು ಒಂದು 3-4 ವರ್ಷದಲ್ಲಿ ಒಳ್ಳೆಯ ಫಸಲನ್ನು ಪಡ್ಕೊಂಡಿದ್ದೇವೆ. ಬಹಳಷ್ಟು ಫಸಲು ಸಿಗುವಂಥದ್ದು, ಅಂದರೆ ಒಂದು ಮರದಲ್ಲಿ ಅಂದಾಜು ಹೇಳುವುದಕ್ಕಾಗುವುದಿಲ್ಲ, ಆದರೂ ಕೂಡ ನಮಗೆ ಒಳ್ಳೆಯ ಬೆಳೆಯನ್ನು ನಾವು ಪಡೀತಾ ಇದ್ದೇವೆ. ಎಷ್ಟು ಗಿಡಗಳನ್ನು ಹಾಕೊಂಡಿದ್ದೀರಿ? ನಾವು ಸಾಧಾರಣ ಒಂದು 300ರಷ್ಟು ಗಿಡ ಹಾಕಿದ್ದೇವೆ. ಅಂದರೆ ಬಹಳ ಸಮಯ ಆಯ್ತು ಹಾಕಿ. ಈಗ ಅದಕ್ಕೂ ಕೂಡ ಕೆಲವೊಂದಿಷ್ಟು ರೋಗಗಳು, ಅಂದರೆ ಅದು ಬುಡ ಏನೋ ಕೊಳೆತು ಅಥವಾ ಬುಡವನ್ನು ಅದು ತಿಂದು ಅದು ಮಗಚುವಂತಹ ಒಂದು ವಿದ್ಯಮಾನಗಳು ಬಹಳಷ್ಟಿದೆ. ಹಾಗಾಗಿ ಅದಕ್ಕೂ ಕೂಡ ರೋಗ ಬಾಧೆಗಳು ಇದೆ. ಅದು ಕೂಡ ಕಷ್ಟದಲ್ಲೇ ಮುಂದುವರಿತಾ ಉಂಟು. ನೀವು ಈ ಗಿಡಗಳನ್ನು ಇಳಿಜಾರು ಪ್ರದೇಶಗಳಲ್ಲಿ ನೆಟ್ಟಿದ್ದೀರಾ ಅಥವಾ ಸಮತಟ್ಟಾದ ಜಾಗದಲ್ಲಿ ನೆಟ್ಟಿರುವಂಥದ್ದ? ಹೇಗಿದು ನೆಡುವ ವಿಧಾನ? ಅಂದರೆ ನಾವು ಅದನ್ನು ಇಳಿಜಾರು ಪ್ರದೇಶಗಳಲ್ಲಿ ಯಂತ್ರಗಳ ಮೂಲಕ ಅದನ್ನು ತಟ್ಟು ಅಂದರೆ ಪ್ಲಾಟ್ಫಾರ್ಮಿನ ಥರ ಮಾಡಿ ಆ ಮೂಲಕ ನಟ್ಟದ್ದು. ಅದು ಸ್ವಲ್ಪ ಮಟ್ಟಿಗೆ ಅನಾನುಕೂಲಕರವು ಅಂತ ಆಗ್ತದೆ. ಅಂದರೆ ನಮಗೆ ಬೀಜ ಹೆಕ್ಕುವಂಥದ್ದು ಇಂಥದ್ದಕ್ಕೆಲ್ಲ ಬಹಳ ಕಷ್ಟ ಆಗ್ತದೆ. ಆದರೂ ಕೂಡ ಒಂದು ಒಳ್ಳೆ ಬೆಳೆ ಬರುವುದಕ್ಕೂ ಕೂಡ ಅದು ಅನುಕೂಲ ಆಗ್ತದೆ. ಅಂದರೆ ಮಣ್ಣು ನಾವು ಯಂತ್ರಗಳ ಮೂಲಕ ಅದನ್ನು ಉಳುಮೆ ಮಾಡಿದ ಹಾಗೆ ಮಾಡಿದರೆ ಅದು ಹುಲುಸಾಗಿ ಬೆಳೆಯುವುದಕ್ಕೂ ಕೂಡ ಒಂದು ಒಳ್ಳೆಯ ಅನುಕೂಲ ಆಗ್ತದೆ. ಈಗ ನೀವು ಗೇರು ಬೀಜ ಆಗುವ ಸಂದರ್ಭದಲ್ಲಿ ನೀವು ಅದನ್ನು ಕೊಯ್ತೀರಾ ಅಥವಾ ಬಿದ್ದ ಗೇರು ಬೀಜವನ್ನು ಹೆಕ್ಕುವಂಥದ್ದು? ಯಾವ ರೀತಿ? ನಿಜವಾಗಿ ನೋಡಿದರೆ ಅದನ್ನು ನಾವು ಕೊಯ್ಯಬಾರ್ದು. ಅಂದರೆ ನಾವು ಅದಕ್ಕೆ ಕೊಕ್ಕೆ ಹಾಕುವಂತಹ ಪದ್ಧತಿ ಇಲ್ಲ. ಯಾಕಂದರೆ ಕೊಕ್ಕೆ ಹಾಕಿದಂತಹ ಸಂದರ್ಭದಲ್ಲಿ ಉಳಿದಂತಹ ಬೀಜಗಳದು ಕೆಳಗೆ ಬೀಳುವುದಕ್ಕೂ ಆಮೇಲೆ ಬೀಜದ ಹೂವು ಉದುರುವುದಕ್ಕೂ ಕೂಡ ಅದು ಸಮಸ್ಯೆಗೆ ಕಾರಣ ಆಗ್ತದೆ. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಗೇರು ಬೀಜ ಅದು ಹಣ್ಣಾಗಿ ಬಲಿತಂತಹ ಬೀಜ ಕೆಳಗೆ ಬಿದ್ದದ್ದನ್ನು ಹೆಕ್ಕಬೇಕು. ಆದರೆ ನಮಗೆ ಕೆಲವೊಂದು ಸಲ ಅದು ಅನಾನುಕೂಲವಾಗ್ತದೆ. ಅಂದರೆ ನಮ್ಮಲ್ಲಿರುವಂತಹ ಕೆಲವು ಪ್ರಾಣಿಗಳ ಕಾಟ, ಅಂದರೆ ಮುಳ್ಳು ಹಂದಿ ಅಂತ ಹೇಳ್ತೇವೆ, ಅದು ಗೇರು ಬೀಜವನ್ನು ಬಹಳ ಇಷ್ಟಪಟ್ಟು ತಿನ್ನುವಂಥದ್ದು. ಅದು ನಮಗೆ ಕೆಳಗೆ ಬಿದ್ದಂತಹ ಬೀಜ, ಅಂದರೆ ನಾವು ಸಂಜೆ ಹೊತ್ತಿನಲ್ಲಿ ರಾತ್ರಿ ಬಿದ್ದದ್ದೆಲ್ಲ ನಮಗೆ ಬೆಳಿಗ್ಗೆ ಆಗುವಾಗ ಸಿಗುವುದಿಲ್ಲ. ಹಾಗಾಗಿ ನಾವು ಬಲಿತಂತಹ ಹಣ್ಣನ್ನು ಕೆಲವು ಸಲ ಕೊಯ್ಯುವುದುಂಟು, ಇಲ್ಲದಿದ್ದರೆ ನಮಗೆ ಸಿಗುವುದಿಲ್ಲ ಎನ್ನುವಂತಹ ಕಾರಣಕ್ಕೆ. ಆದರೆ ಸಾಧ್ಯ ಆದಷ್ಟು ನಮಗೆ ಅನುಕೂಲ ಇದ್ದರೆ ಅದು ಕೆಳಗೆ ಬಿದ್ದಾಗ ಹೆಕ್ಕುವುದೇ ವಾಸಿ. ಈಗ ಮಾರುಕಟ್ಟೆ ಎಲ್ಲ ಯಾವ ರೀತಿ ಮಾಡುವಂಥದ್ದು ನೀವು? ಗೇರು ಬೀಜಕ್ಕೆ ಸ್ಥಳೀಯವಾದಂತಹ ಮಾರುಕಟ್ಟೆ, ಅಂದರೆ ನಮಗೆ ಸಿಗುವಂಥದ್ದು ಅಷ್ಟೇ ಬೀಜ. ಬಹಳಷ್ಟು ದೊಡ್ಡ ಮಟ್ಟಿಗೆ ಮಾಡಿದರೆ ನಮಗೆ ಹೊರಗಡೆ ಅದನ್ನು ಮಾರುಕಟ್ಟೆ ಮಾಡಬಹುದು. ಆದರೆ ನಾವು ಸ್ಥಳೀಯವಾಗಿ ಅದನ್ನು ಇಲ್ಲಿಯೇ ಕೊಡ್ತೇವೆ. ಈಗ ಭತ್ತದ ಬೆಳೆ ಮಾಡ್ತೀರಿ ಅಂತ ಹೇಳಿದರೆ ನೀವು ಎಷ್ಟು ಜಾಗದಲ್ಲಿ ಭತ್ತವನ್ನು ಬೆಳೀತಾ ಇದ್ದೀರಿ? ಭತ್ತ ನಾವು ಅಂದಾಜು ಈಗ 1 ಎಕರೆಯಲ್ಲಿ ಬೆಳೀತಾ ಇದ್ದೇವೆ. ಮೊದಲು ಬಹಳಷ್ಟಿತ್ತು, ಆದರೆ ಅದನ್ನೆಲ್ಲ ಅಡಿಕೆ ಗಿಡ ಹಾಕಿದ ಕಾರಣ ಈಗ ನಮಗೆ ನಮ್ಮ ಅಗತ್ಯಕ್ಕೆ ತಕ್ಕಷ್ಟು ನಾವು ಮಾಡ್ತಾ ಇದ್ದೇವೆ. ಬೇರೆ ಉಪಬೆಳೆಯಾಗಿ ಈಗ ಹಣ್ಣಿನ ಬೆಳೆಗಳನ್ನೆಲ್ಲ ಬೆಳೆಯುವ ಪ್ರಯತ್ನ ಮಾಡ್ತಾರಲ್ಲ ರೈತರು, ನೀವೇನಾದರೂ ಆ ರೀತಿ ಪ್ರಯತ್ನ ಮಾಡಿದ್ದೀರಾ? ಅಂದರೆ ಈಗ ಉಪಬೆಳೆಯಾಗಿ ನಾವು ಹೊಸತಾಗಿ ಯಾವುದನ್ನು ಪ್ರಯೋಗ ಮಾಡಲಿಲ್ಲ. ಅಂದರೆ ಈಗಿನ ಕಾಲದಲ್ಲಿ ಮಾವಿನ ಬೆಳೆ, ಮಾವಿನ ಹಣ್ಣು, ಹಲಸಿನ ಬಹಳಷ್ಟು ಹೊಸ ಹೊಸ ತಳಿಗಳು ಸಿಗ್ತಾ ಉಂಟು. ಆದರೆ ನಮಗೆ ಜಾಗದ ಅಲಭ್ಯತೆ, ಅಂದರೆ ಅದಕ್ಕೆ ಪೂರಕವಾದಂತಹ ವಾತಾವರಣದ, ಅದಕ್ಕೆ ಪೂರಕವಾದಂತಹ ಜಾಗದ ಅವಶ್ಯಕತೆ, ಜಾಗ ಇಲ್ಲದೇ ಇರುವಂತಹ ಕಾರಣಕ್ಕೆ ನಾವು ಅದರ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಇದ್ದದ್ದಲ್ಲೇ ಹಳೆಯ ತಳಿಗಳು, ಅಂದರೆ ಹಲಸು ಇರಬಹುದು, ಮಾವು ಇರಬಹುದು, ಇದೆಲ್ಲ ಹಳೆಯ ಮರಗಳಿಂದ ನಾವು ಉತ್ಪತ್ತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಹಲಸು ಕೂಡ ಅಷ್ಟೇ, ಹಲಸಿನಕಾಯಿ ಅಂತ ಹೇಳ್ತೇವೆ, ಅದು ಮೌಲ್ಯವರ್ಧನೆಗೆ ಈಗಿನ ಕಾಲದಲ್ಲಿ ಬಹಳಷ್ಟು ಅವಕಾಶ ಇದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಮೌಲ್ಯವರ್ಧನೆಗೆ ಬೇಕಾಗಿ ನಾವು ಪ್ರತ್ಯೇಕವಾದಂತಹ ಸ್ಥಳವನ್ನು ಆರಿಸಿ ಮಾಡಬೇಕು ಎನ್ನುವಂತಹ ಯೋಚನೆಯಲ್ಲಿ ಇದ್ದೇವೆ. ಯುವಕರು ಕೃಷಿಗೆ ಬರುವಂತಹ ಆಸಕ್ತಿ ಈಗ ಕಡಿಮೆ ಆಗ್ತಾ ಇರೋದ್ರಿಂದ ಆ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ನೀವು ಬಯಸ್ತೀರಿ? ಅಂದರೆ ಈಗ ನಾವು ಹಳ್ಳಿಯಲ್ಲಿ ನೋಡುವುದಿದ್ರೆ ಯುವಕರೆಲ್ಲ ಪಟ್ಟಣದತ್ತ ವಾಲುವಂತಹ ಸನ್ನಿವೇಶ ಈಗ ಕಾಣ್ತಾ ಉಂಟು. ಕೃಷಿ ದೇಶದ ಬೆನ್ನೆಲುಬು ಅಂತಲೇ ಹೇಳಬಹುದು. ಕೃಷಿ ಇಲ್ಲದೆ ನಮ್ಮ ಭಾರತದಲ್ಲಿ ಯಾವುದೂ ಕೂಡ ಮುನ್ನಡೆಯುವುದಕ್ಕೆ ಸಾಧ್ಯವಿಲ್ಲ. ಹಾಗಿರುವಾಗ ಕೃಷಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡ್ರೆ ಖಂಡಿತವಾಗಿ ಅದರಲ್ಲಿ ಹಿನ್ನಡೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯುವಕರು ಕೂಡ ಈಗ ಬಹಳಷ್ಟು ಕೆಲವು ಕಡೆ ನಾವು ನೋಡ್ತಾ ಇದ್ದೇವೆ, ಯುವಕರು ಉದ್ಯೋಗದ ಜೊತೆಯಲ್ಲಿಯೂ ಕೂಡ ಕೃಷಿಯನ್ನು ಈಗ ಮಾಡ್ತಾ ಇದ್ದಾರೆ. ಅಂದರೆ ಈಗ ಕೊರೋನಾದ ನಂತರದಲ್ಲಿ ಕೆಲಸಗಳೆಲ್ಲ ಮನೆಯಿಂದಲೇ ಆಗುತ್ತಾ ಇರುವಂತಹ ಕಾಲಕ್ಕೆ ಬಹಳಷ್ಟು ಮಟ್ಟಿಗೆ ಕೃಷಿಯನ್ನು ಕೂಡ ತೊಡಗಿಸಿಕೊಂಡು ಇರುವುದನ್ನು ಕೂಡ ಕೆಲವು ಕಡೆ ಕಾಣ್ತಾ ಇದ್ದೇವೆ. ಅದೊಂದು ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳಬಹುದು. ಅದರ ಜೊತೆಯಲ್ಲಿ ಕೃಷಿಗೆ ಸರಕಾರದಿಂದಲೂ ಕೂಡ ಬಹಳಷ್ಟು ಉತ್ತೇಜನ ಸಿಕ್ಕಿದರೆ, ಯುವಕರು ಕೂಡ ಅದರಲ್ಲಿ ಮುಂದುವರಿದರೆ ಖಂಡಿತವಾಗಿ ಅದರಲ್ಲಿ ಒಳ್ಳೆಯ ಭವಿಷ್ಯ ಇದೆ ಎನ್ನುವುದನ್ನು ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ಮಿಶ್ರ ಕೃಷಿಯು ಕೇವಲ ಪರ್ಯಾಯವಲ್ಲ,
ಇಂದಿನ ಪರಿಸ್ಥಿತಿಗೆ ಅಗತ್ಯವಾದ ಕೃಷಿ ಮಾದರಿಯಾಗಿದ್ದು ಕೃಷಿಯಲ್ಲಿ ಬಹಳಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಅಂತ ನೀವು ತಿಳಿಸಿಕೊಟ್ಟಿದ್ದೀರಿ ಸರ್. ಯುವ ಕೃಷಿಕರಾಗಿ ನೀವು ಕೃಷಿಯನ್ನ ಮುಂದುವರಿಸಿಕೊಂಡು ಬಂದಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗಾಯತ್ರಿ ಎಂ. ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-11800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ.